ನಾನು ಸೊಸಿ ಸತ್ತು 2 ವರ್ಷ ಆಗಕ್ಕೆ ಬಂತು. ಒಂದು ಗಂಡು ಮೊಮ್ಮಗನ ಕೊಟ್ಟು ಹೋಗಿಬಿಟ್ಲ. ನನ್ನ ಮಗ ಹನುಮಂತಗ ಇನ್ನೊಂದು ಮದುವೆ ಆಗು ಅಂತಂದ್ರೆ ಅವ ಮನಸ್ಸ ಮಾಡಬಲ್ಲ. ಈ ಮನೆತನಕ್ಕೆ ಇನ್ನೊಂದು ಸೊಸಿ ಬೇಕು, ನನ್ನ ಮೊಮ್ಮಗನ ಜೋಪಾನ ಮಾಡಕ್ಕೆ ಹೋಗ್ಬೇಕು, ಅವು ಬೇಕು, ನನ್ನ ಮನೆ ಬೆಳಗಾಕ ಹೋಗ್ಬೇಕು, ಸೊಸಿ ಬೇಕು ಅಂಥೇಳಿ ನಾ ಎಲ್ಲ ಭಾಳ ಮನಸ್ಸಿಟ್ಕೊಂಡಿದ್ದೀನಿ. ಆದರೆ ದೇವರು ಕೈಗೂಡಿಸ್ಕೊಡುವಲ್ಲ. ಮಗ ಮನಸ್ಸು ಮಾಡಿ ಅವ್ನು ಮನಸ್ಸು ಮಾಡಿಸ್ಬಹುದು, ಅವ್ನಿಗೆ ಹೇಳ್ಬೋದು, ಆದ್ರೆ ಭಗವಂತನ ಇಚ್ಛಾ ಒಂದು ಬೇಕಲ್ಲ. ಎಲ್ಲಿದ ನೀವು ನಮ್ಮ ಮಗ ಹನುಮಂತ? ಕಡ್ಲಿ ಕೀಳಾಕತ್ತಾನ, ಅಲ್ಲೇ ಹೋಗಿ ವಿಚಾರ ಮಾಡ್ತೀನಿ. ನಾ ಮಳೆ ಬರೋ ಕಡ್ಲಿ ಕಿತ್ತಲ್ತು. ಟೈಮರಿ ಆಯಿತು, ಹೋಗಿನ ಹುಡುಗರು ಊಟ ಮಾಡ್ಯಾರೋ ಇಲ್ಲ, ಅಡುಗೆ ಮಾಡ್ಬೇಕು. ಹೋಗಿ ನಮ್ಮ ಅಪ್ಪನ ಊಟ ಮಾಡ್ಯಾನೋ ಇಲ್ಲೋ, ನನ್ನ ಮಗ ಅದು ಸಂಜೆನಾಗಿಂದ ಊಟ ಮಾಡ್ಯಾನೋ ಇಲ್ಲೋ. ಹೋಗಿ ಕೇಸಿಂದ್ರೆ ಜರ ಅಡುಗೆ ಮಾಡಿ ಕೇಸಿಂದ್ರೆ ಹೊಳ್ಳಿ ಬಂದು ಕಡ್ಲಿಕ್ಕೆ ತೋಟ ಕೂತ್ರಾಯ್ತೀವಿ. ಯಾಕಂದ್ರೆ ಉಪವಾಸ ಕುಂದಿರ್ತಾರೆ, ನಮ್ಮ ಅಪ್ಪನೂ ಏನೂ ಮಾಡಿರೋದಿಲ್ಲ, ಅವನು ಊಟ ಮಾಡಿರೋದಿಲ್ಲ. ಓಕೆ ಬಂದ್ರಾಯ್ತು ಅಡುಗೆ ಮಾಡಿ. ಮಾಡೋ ಅಡುಗೆ ಮಾಡಿ ಬಂದ್ರಾಯ್ತು. ಹೋಗಿ ಅಡುಗೆ ಮಾಡ್ಬೇಕು. ಈ ಕಡೆ ಎಲ್ಲಿ ಹೊಂಟೆಪ್ಪ? ನಾನೇನು ಆ ಥರ ಬಂದಿದ್ನಪ್ಪ. ಕಡ್ಲಿ ಕಳ್ದು ಮುಗಿಸಿದ್ಯಾನ? ಮುಗ್ದ, ಇನ್ನೊಂದು ಸ್ವಲ್ಪ ಉಳ್ದದಪ್ಪ. ಅದು ಹೋಗಿ ಸ್ವಲ್ಪ ಏನಾರ ಊಟ ಗೀಟ ಮಾಡಿ ಹೊಳ್ಳಿ ಚಾಲು ಮಾಡಿದ್ರೆ ಆಯ್ತತ್ತೆ ಬಂದು. ಹನುಮಂತ, ನೀ ದುಡಿದು ನೋಡಿದ್ರೆ ನನಗೆ ಭಾಳ ಆನಂದ ಆಕತ್ತಪ್ಪ. ಅಲ್ಲೋ ಮಗ ಅಂತ ಸಾಲಿಗೆ ಹೋಗ್ಯಾನ ನಿನ್ನ ಮಗ, ಹಿಂಗೆ ಎಷ್ಟು ದಿವಸ ಅಂತ ಇರ್ತೀವ ಮಗನ? ಇನ್ನೊಂದು ಮದುವೆ ಆಗಿಬಿಡಪ್ಪ, ಅಂದ್ರೆ ನಿನಗೂ ಚಲೋ ಆಕತಿ, ನಿನ್ನ ಮಗೂ ಚಲೋ ಆಕತಿ, ಒಬ್ಬ ಮನೆ ತುಂಬಿದ ಹೆಣ್ಮಗಳು ಬಂದಂಗೆ ಆಕತಿ. ವಿಚಾರ ಮಾಡೋದೇನು? ನನ್ನ ಮಾತು ಕೇಳು. ಯಪ್ಪ, ಇನ್ನೊಂದು ಮದುವೆ ಮಾಡ್ಕೊಂಡಾಕಿ ನಾಳೆ ಎಂತಕ್ಕೆ ಸಿಗ್ತಾಳೋ ಎಂತಕ್ಕಿಲ್ಲೋ, ಬಂದ್ರೆ ನಿನ್ನ ಮಗನ ಚಂದಾಗಿ ನೋಡ್ಕೋತಾಳೋ ಇಲ್ಲೋ, ಅದನ್ನು ತೊಗೊಂಡು ಏನು ಮಾಡೋವಪ್ಪ? ಈಗ ಚಂದಾಗೆ ಇದೇವಿ, ಸುಮ್ಮನೆ ನಾವು ಹಿಂಗೆ ಜೀವನ ಸಾಗಿಸೋತು ಹೋಗಮಪ್ಪ. ಎಂಥ ಹುಚ್ಚಿದೆಯೋ ನೀನು? ಎಂಥಕ್ಕೆ ಬರ್ತಾಳಂತ ನೀನ ಯಾಕೆ ಮಗಮ್ಮನ್ಯಾಗ ಮಾತಾಡ್ತೀವಿ? ಎಲ್ಲ ಹೊಂದ್ಕೊಂಡು ಹೋಗಾಕಿ ಬಂದ್ರೆ ಬರ್ಬೋದಲ್ಲಪ್ಪ, ಅದನ್ಯಾಕೆ ಈಗ ವಿಚಾರ ಮಾಡೋದಾಗ ನಾವು? ನಾ ಹೇಳ್ತೇನೆ, ಇನ್ನೊಂದು ಮದುವೆ ಹಾಕು ಹಾಪ, ಹೇಳಿ ಕೇಳಿ ಮಾಡೋಣಂತ ತಗೊಳ್ಳೋ. ಅದ್ರಾಗ ಏನಂತ ಮುಚ್ಚಿ ಮಾಡೋದೈತಾನೆ ಈ ಕೆಲಸ? ನಮ್ಮ ಮದುವೆ ಮುಂಚೆ ಅಂದ್ರೆ ಸಾಮಾನ್ಯ ಅಲ್ಲಪ್ಪ. ಒಂದೇ ಹೆಂಡ್ತಿ ಇಲ್ಲ, ಎರಡನೇ ಹೆಂಡ್ತಿ ಅಂತೇಳಿ ಹೇಳಿ ಕೇಳಿ ಮಾಡ್ಕೊಳ್ಳೋನು. ಆಸ್ತಿ ಐತಿ ಸಾಕಷ್ಟು, ಯಾಕೆ ಚಿಂತೆ ಮಾಡ್ತಿದ್ದಿ? ಒಟ್ಟು ನೋಡಪ್ಪ, ನೀ ಇನ್ನೊಂದು ಮದುವೆ ಹಾಕು. ಆಯ್ತಪ್ಪ, ನೀ ಹೆಂಗತಿ ಹಂಗೆ, ನಿನ್ನ ಇಚ್ಛೆ ಅಂತ ಅಲ್ಲಿ. ಈಗ ಟೈಮ್ ಆಗ್ಯದ, ಅಡುಗೆ ಮಾಡ್ದೈತ, ಊಟ ಮಾಡೋ ಮತ್ತೆ ನಡ್ರಿ. ಮದುವೆ ಹಾಕಿ ನಂದೆಲ್ಲ ಇದ ನನಗೆ ಬಹಳ ಸಂತೋಷ ಆಯ್ತು. ಈಗ ನೋಡು, ನಡಿ ಅಡುಗೆ ಮಾಡ್ತೀನಿ ಉಣ್ಣೋಣ ಅಂತ ಅಂತಿದ್ದಿ. ಈಗ ನಿಮ್ಮ ಮನ್ಯಾಗ ನೀನು ಹೆಣ್ತಿದ್ದಿದ್ರೆ ಅಡುಗೆ ಮಾಡಿ ಇಡ್ತಿದ್ಲ, ನಾವು ಹೋಗಿ ಉಣ್ತೇವಿಲ್ಲ. ಈಗ ನೀನ ಕೈ ಸುಟ್ಕೊಂಡು ನೀನ ಅಡುಗೆ ಮಾಡೋದು ಯಾರಿಗೆ ಬೇಕೋ? ಬಾ, ಇನ್ನೊಂದು ವಿಚಾರ ಮಾಡೋಣ, ಮದುವೆ ಮಾಡಿಬಿಡೋಣಂತ. ಬಾ ಮಗನ, ಬಾಯ್. ಹೇಳೋದಂತೂ ಸಸಿನ ಮದುವೆ ಮಾಡ್ಕೊಂಡು ಬಂದೇವಿ. ಇನ್ನು ಮ್ಯಾಗ ನೀ ಏನಕ್ಕೆ ತಿಳಿ ಹೇಳಿಕೆಸಿಂದ್ರ ಈ ಬಂಗಾರಂತ ಮಗನ ನಿಮ್ಮನ್ನ ಚಂದ ನೋಡ್ಕೊಳಂಗ ಏನ್ರ ಬುದ್ಧಿ? ನಾ ಎಲ್ಲ ಹೇಳ್ತೇನೆ, ಹೋಗ. ನಾವು ಹೊಲ ಕಡೆ ಹೋಗ್ ನಾ ಮಾತಾಡ್ತೇನೆ. ಈ ತಡಿಲೇ, ಚಾ ತರಕ್ ಹೋಗ್ಯಾಳ, ಚಾ ಕೊಡ್ಕೊಂಡು ಹೋಗು. ಭಾಳ ತಂದ್ಬಿಟ್ಟಿ ಅಲ್ವಾ ನನಗ? ಕೊಡು, ತಗೊಳ್ಪ ಅಪ್ಪೆ. ಸಂಗು ಕುಡಿ, ನೀವು ಸ್ವಲ್ಪ ಹಾಕೊಂಡು ಕುಡಿ. ಚಾ ಕುಡಿತಾ ತಗೋ, ಕುಡಿ, ಚಾ ಕುಡಿ ಹೋಗಿ. ಯಪ್ಪ, ನಾ ಹೊಲ ಕಡೆ ಹೋಗಿ ಬರ್ತೇನೆ. ಜರ ಉಳ್ದದ ಮುಗಿಸ್ಕೊಂಡ್ ಬರ್ತೇನೆ. ಇಲ್ಲೇ ಕರ ಯಾಕ ಬಾಳ ಒದ್ದಾಡಕತ್ತಿತ್ ನೋಡ್ಲೆ, ಅದಕ್ಕೊಂದಿಷ್ಟು ದವಾಖಾನಿಗೆ ಯಾರ ತೋರಿಸ್ತೀನ? ನೋಡ್ದೇವಪ್ಪ, ನಾ ಎಲ್ಲ ಮಾತಾಡಕ್ಕೆ ಇದು ಮಾಡಿ ಡಾಕ್ಟರ್ ಜೋಡಿ ಮಾತಾಡಿ ಸಂಗಪ್ಪ ಅವನ್ ತಂದಿವಲ್ಪ. ಸಂಗಪ್ಪ ನೋಡಪ್ಪ, ಈಗ ಬಂದಾಕಿ ಮಲತಾಯಿ ಅಲ್ಲಪ್ಪ,
ನೀನು ಹಡದ ತಾಯಿ ಅಂತ ತಿಳ್ಕೊಬೇಕು. ಹಂಗೆಲ್ಲ ಅನ್ಬಾರ್ದಪ್ಪ. ಅದನ್ನೆಲ್ಲ ತಲೆ ಇಟ್ಕೊಳಕ್ ಹೋಗ್ಲಕ್ಕೆ ದೇವ್ರ ಪಾದ ಸೇರಿಲ್ಲ. ಈಗ ಆಕಿನ ಈಕಿ ರೂಪದಾಗ ಬಂದ, ನಿನ್ ಗೊತ್ತಾಗೋದಿಲ್ಲ ಅದೆಲ್ಲ. ಹೋಗು ನೀ ಆಟ ಆಡ್ತೀಯ ಅಥವಾ ಮಗ್ಗಿ ಪುಸ್ತಕ ನೋಡ್ಕೊಂತ ಕೊಂಡ್ರು ಹೋಗ್ ಮಗ್ಗಿ ಕಲಿಪ 15 ಮಟ್ಟ ಮಗ್ಗಿ ಬರ್ಬೇಕು ನೋಡ. ಹೋಗ್ ಮಗ್ಗಿ ಕಲಿ. ಸಣ್ಣ ಹುಡುಗ ಗೊತ್ತಾಗೋದಿಲ್ಲ. ಎಲ್ಲ ಭಾರ ಪ್ರಿಯವನ ಮೇಲೆ ನಿಂತೈತಿ. ಪ್ರಿಯವಾ, ಪ್ರಿಯಾ, ಏ ತಂಗಿ ಬಾರವಾ, ಬಾ ಬಾ ಕುಂಡ್ರು. ಪ್ರಿಯವ್ವ, ಅಪ್ಪ ಅವನ ಮನ್ಯಾಗ ನಕ್ಕೊಂತ ಆಡ್ಕೊಂತ ಇದ್ದಾಕಿ ನೀನು. ಗಂಡನ ಮನೆ ಅಂದ್ಕೊಳ್ಳೇನ ಹೆದರಿಕೆ ಭಯ ಇರೋದು ಸಹಜ. ಆದ್ರೆ ನೀ ಹಂಗೆ ತಿಳ್ಕೊಳಕ್ಕೆ ಹೋಗ್ಬೇಡ. ಇದು ನೀನು ತವ್ರ ಮನೆ ಅಂತನ ತಿಳ್ಕೊ. ನಾನ ನಿಮ್ಮಪ್ಪ ನಾವ ಹೆಂಗೋ ನಿನಗೂ ತಾಯಿ ಸತ್ತು ಮಗಳದೇನಿ, ನಾನು ಹೇಳಿ ಸತ್ತವದೇನಿ. ಆ ನಿಮ್ಮಪ್ಪನ ನಾನು ಅಂತ ತಿಳ್ಕೊಂಡು ಇರುವ. ಇನ್ನೊಂದು ಏನ ಈಗೇನ ಸಂಗಪ್ಪ ಅದ ನನ್ನ ಮೊಮ್ಮಗ ಭಾಳ ಶಾಣೆ, ಭಾಳ ಹುಷಾರೈತಿ ಹುಡುಗ. ತಾಯಿ ಸತ್ತ ಮ್ಯಾಲ ನಾನು ಹಂಗಾಗಿಟ್ಟು ಜೋಪಾನ ಮಾಡಿ ಸಣ್ಣ ಕೂಸುವ ಅವಾಗ ತೀರ್ಕೊಂಡ್ಬಿಟ್ಲ ಅವ್ರವು. ತೊಟ್ಟಲ್ಲಾಗಿತ್ತು, ಏದಿ ಹಾಲು ಕೊಡಕ್ಕೆ ಯಾರು ಇರಲಿಲ್ಲ. ಬಾಟ್ಲಿ ಹಾಲು ಕೊಟ್ಟು ಬೆಳೆಸೇವಿ ಅಪ್ಪ ಮಗ ಅವನ ಮೊಮ್ಮಗನ. ಬೇಡ, ಆದರೂ ನಿನ್ನ ಹೊಟ್ಟೆಯಾಗ ಹುಟ್ಟಿದ ಮಗನಂಗ ಅನ್ನಕೇನು ಮಗನ ಅಂತ ತಿಳ್ಕೊಂಬಿಡುವ. ಒಟ್ಟು ಅದನ್ನ ಚೆಂದಾಗಿ ನೋಡ್ಕೊಂಡು ಆಡಂಬರ ಭಾಳ ನಮ್ಮದು. ಇವತ್ತು ಆಟದ ಮನೆಯ ಇವು ಹೊಸ ಮನೆ ಕರ್ಸಕತ್ತೀನಿ, ಅಲ್ಲಿ ಹೋಗೋಣ ಅಂತ. ಅಯ್ಯವ ಚೆಂದಾಗಿ ನೋಡ್ಕೊಂಡು ನಿನ್ನ ಗಂಡನ ನಿನ್ನ ಮಗನ್ನ ಹೇಳಿದ್ನಲ್ವ, ನೀನು ಹೊಟ್ಟೆಯಾಗ ಹುಟ್ಟಿದ ಮಗ ಅಂತನ ತಿಳ್ಕೊ ಅಂತ. ಮಾವರ ಅದ್ ಕಾಜಿ ಬಿಟ್ಬಿಡ್ರಿ, ಅಳಬೇಡ್ರಿ. ಈ ಮನಿ ಮೊಮ್ಮಗ ಅಂದ್ರ ನನ್ನ ಮಗ ಇದ್ದಂಗ್ರಿ. ನಾ ಎಲ್ಲಾ ಚಲೋ ನೋಡ್ಕೊಂಡು ಹೋಗ್ತೇನ್ರಿ. ಒಟ್ಟೆ ನೀವು ಟೆನ್ಷನ್ ತಗೋಬೇಡ್ರಿ. ಆತವ, ನೀ ಇಷ್ಟು ಹೇಳ್ತೀಯ ಅಂದಮೇಲೆ ನನಗೆ ಆನಿ ಬಲ ಬಂದಂಗೆ ಆತು. ಹೋಗುವ, ಮುಂಜಿನ ಬಾಳೆ ಏನಾರು ಇದ್ರೆ ನೋಡ್ಕೊ ಹೋಗಿ. ನಾನು ಒಟ್ಟು ಮಾರ್ಕೆಟ್ ಕಡೆ ಹೋಗಿ ಬರ್ತೇನೆ. ಮನೆಗೆ ಏನಾರು ಇದ್ರೆ ಹೇಳು, ನಾನು ಸಂತಿ ತೊಗೊಂಡ್ಬರ್ತೇನೆ. ಹಾಂ ಆತು. ಶಿವನೇ, ಹೌದು ಈ ಮುದೋಡನ್ ಮಾತ ನಾ ಕೇಳ್ಬೇಕು? ಯಾರಿಗೋ ಹುಟ್ಟದ ಮಗ ನನ್ನ ಮಗ ನಾ ಒಪ್ಕೋತೀನಿ. ಅದು ನಿಮ್ ಭ್ರಮೆ. ಅಲ್ಲ, ಇವ್ರು ನನ್ಗೆ ಏನ್ ತಿಳ್ಕೊಂಡಾರ? ಇವ್ರ ಕೈಯಾಗ ನಾ ಇವ್ರ ಕೈಯಾಗ ಕೆಲಸ ಮಾಡ್ಲಕ್ ಬಂದಿನಿ, ಇಲ್ಲಿ ಇದೆಲ್ಲ ಸಣ್ಣ ಬೆಳಿಲಕ್ ಬಂದಿನಿ ಅಂತ ಇವ್ರು ತಿಳ್ಕೊಂಡಿರ್ಬೇಕು. ನಾ ಎದಕ್ ಬಂದಿನಿ, ನಾ ಏನ್ ಪ್ಲಾನ್ ಹಾಕೊಂಡ್ ಬಂದಿನಿ ಅನ್ನೋದು ನನಗ್ ಗೊತ್ತದ. ಈ ಮುದೋಡಾಗ ಏನ್ ಗೊತ್ತದ? ಇವ್ರು ತಿಳ್ಕೊಂಡಾರ ನಾ ಈ ಮನಿ ನಂದಾದೀಪ ಬೆಳಗರಕ್ ಬಂದಿನ ಅಂತ ಹೇಳಿ. ಈ ಮುದೋಡಾಗ ಏನ್ ಗೊತ್ತದ? ನಾ ಈ ಮನಿ ಸರ್ವನಾಶ ಮಾಡ್ಲಕ್ ಬಂದಿನ ಅಂತ ಹೇಳಿ. ನಾ ಎಂತ ಗೊತ್ತದ ನೋಡು. ನಾನ್ ಮದ್ವಿ ಮಾಡ್ಕೊಂಡ್ ಬಂದ ನೋಡುದು, ನನ್ ಹುಡುಗ ಫೋನೇ ಹಚ್ಚಿಲ್ಲ. ತಡಿ ಹಚ್ತೀನಿ, ಏನ್ ಮಾಡ್ಲಕ್ಕಂತ. ಇಲ್ಲೇ ನನ್ ಫೋನ್ ಇಲ್ಲೇ ಇಟ್ಟಿದಲ್ಲ, ಏನ್ ಹೇಳ್ತು? ಹಾ ಇಲ್ಲದೇನು. ಹಲೋ. ಹಲೋ, ಎಲ್ಲಿದ್ದಿ? ಅದೆಲ್ಲ ಹೋಲ್ಬಿಡಿ. ಹೋಗಿದಿ, ಏನಾಯ್ತದೆಲ್ಲ? ಏ ನೀ ಯಾಕದು ಟೆನ್ಷನ್ ತೋತಿ? ನಾ ಎಲ್ಲ ಇಲ್ಲಿ ಬರೋಬ್ಬರಿ ಮಾಡ್ಲತ್ತೀನಿ. ಏನ್ ಮಾಡ್ಬೇಕು ನೋಡ್ತಿ? ಹೋಗಿದ್ ಮರ್ತೇ ಬಿಟ್ಟಿದ್ರು ನಮ್ಗೆ ಅಲ್ಲಿ. ನಿನಗೆ ಹೆಂಗ್ ಮರಿತಿರ್ಬೇಕು ನಾ? ಇದೆಲ್ಲ ಮಾಡೋದೇ ನಿನ್ನ ಸಂಬಂಧ ಅಲ್ಲ. ಮತ್ತು ಎಷ್ಟು ದಿನ ಆಯ್ತು ಗಪ್ಪೆ ಕೂತಿದಿ, ಹೇಳೋದಿಲ್ಲ ಬಿಡೋದಿಲ್ಲ, ಗಪ್ಪೆ ಹೋಗೋಣ ಆ ಕಡೆ. ಅದಕ್ಕೆ ಎಲ್ಲ ಮನ್ಯಾಂದು ಅದು ಮುದೋಡ್ಯಾಗ ಹೊರಗೆ ಕಳಿಸ್ಬೇಕು, ಅದು ನನ್ನ ಗಂಡಗ ಆ ಕಡೆ ಹೊಲದ ಕಡೆ ಕಳಿಸ್ಬೇಕು, ಅವಕ್ಕೆಲ್ಲ ಹೊರಗೆ ಕಳಿಸಿ ಮಾಡ್ಬೇಕಲ್ಲ. ನಿನಗೆ ಏನ್ ಮಾಡೋದು? ಒಟ್ಟು ಏನ್ ಮಾಡ್ತಿ ಬಿಡಲ್ಲ, ಬಡ ಒಟ್ಟು ಕೆಲಸ ಆಗ್ಬೇಕಲ್ಲಿದು. ಆತದ ಸ್ವಲ್ಪ ಸಮಾಧಾನ ಇರ್ಲಿ, ಆತದ. ನಾ ಎಲ್ರಿಗೂ ರಂಬಿಸ್ಲತ್ತೀನಿ. ನಮ್ಮ ಅವನ ಮುಂದೆ ಎಲ್ಲ ಚಲೋ ತರ ಇದ್ದಂಗೆ ಮಾಡಿ ಅವ್ರದ್ದು ಬರೋಬ್ಬರಿ ಮಾಡಿ ಕೆಸಂದ್ರ
ನಾ ಹ್ಯಾಂಗ್ ಬರ್ಬೇಕನ್ನ ನನಗ್ ಗೊತ್ತದ ಎಲ್ಲ ಆಸ್ತಿ ಹೊಡ್ಕೊಂಡು. ನೋಡ್ ಮತ್ತ ಅಲ್ಲೇ ಹೋಗಿ ಇಲ್ಲ ಅಲ್ಲೇ ಇದ್ರ ಬಗ್ಗೆ ನೀ ಏನು ಟೆನ್ಷನ್ ತಗೋಬೇಡ ಆಯ್ತು. ಮತ್ ಹೋಗಿದ್ ಅಲ್ಲೇ ಗಪ್ಪಿ ಆಗಿಬಿಟ್ಟಿದ್ ಒಮ್ಮೆ. ಇಲ್ಲ ಹಂಗೇನ್ ತಿಳ್ಕೊಬೇಡ. ನಾನ್ ನಿನ್ಗ ಅವ್ರು ಎಲ್ಲಾರು ಹೋಗೋಣ ನಿನ್ಗ ಫ್ರೀಯಾಗಿ ಫೋನ್ ಹಚ್ಚಿರ್ತೀನಿ. ಮತ್ ನೀಗಿನ ಫೋನ್ ಹಚ್ಚಿ. ಇಲ್ಲ ಹಾ ಆಯ್ತು. ಹಾ ಆಯ್ತಾಯ್ತಾಯ್ತು. ಅದು ನನ್ ಗಂಡ ಕೊಟ್ಟದು ಬರ್ಲಕತ್ತದ. ಏನಾಯ್ತ? ಹಾ ಅವ ನನಗೆ ಹಸು ಆಗೈತಿ ಊಟ ಕಾಯಿ ಕೊಡು. ಹಸು ಆಗ್ಯದಪ್ಪ. ಊಟ ಬೇಕು. ಹಸು ಆಗ್ಯದ. ನನ್ಗೆ ಭಾಳ ಕಾಲ ಕೈ ನೋಸ್ಲತ್ತಾವು. ಅದಕ್ಕೆ ಸ್ವಲ್ಪ ರೆಸ್ಟ್ ಮಾಡ್ಲತ್ತೀನಿ. ನೀನೇ ಒಂದು ಕೆಲಸ ಮಾಡ್ತೀಯಪ್ಪ. ಅವು 4 ಬಾಂಡೆ ಬಿದ್ದಾವ, ಅವು ತೊಳಿತಿ. ಒಂದಿಷ್ಟು ಇದು ಕಸ ಗುಡಿಸು. ಅವು 4 ಬಾಂಡೆ ತೊಳಿ. ನಾ ಇಲ್ಲೇ ಕೂತ್ ನಿನಗೆ ಅಡ್ಗೆ ಮಾಡೋದು ಹೇಳ್ಕೊಡ್ತೀನಿ. ಅಡ್ಗೆ ಮಾಡೋದು ಕಲಿತಿ. ಆದ್ರ ಅವ ಅಜ್ಜ ಮಗ್ಗಿ ಓದಂದ ನಾನು. ಬಿಡಪ್ಪ, ಅಲ್ಲೇನು ಮಗ್ಗಿ ಓದ್ತಿ. ಈಗ ನೋಡಿ ನಿಮ್ಮಪ್ಪ ಎಷ್ಟು ಸಾಲಿ ಕಲ್ತ ಹೊಲ್ದಾನ ಕೆಲಸ ಮಾಡ್ಲತ್ತಾನೇನು. ಮತ್ತು ನೀನು ಸಾಲಿ ಕಲ್ತ ಏನು ಮಾಡ್ತಿ? ನಾನು ನಿನಗೆಲ್ಲ ಮನೇನ ಕೆಲಸ ಹೇಳ್ಕೊಡ್ತೀನಿ. ಮನೇನ ನಿಮ್ಮ ಶಾಲೆಗೆ ಹೇಳ್ಯಾರಲ್ಲ ನಿಮ್ಮ ಸರ್ಗಳು, ಮಮ್ಮಿ ಕೈ ಕೆಲಸ ಮಾಡಬೇಕು ಎಲ್ಲ ಹೇಳ್ಯಾರಲ್ಲ. ಅದಕ್ಕಪ್ಪ ನನ್ನ ಕೈ ಕಾಲು ಭಾಳ ನೋಸ್ಲತ್ತಾವ. ನೀ ಒಂದಿಟ್ಟು ಇಟ್ಟು ಕಸ ಹೊಡೆದು ಇದಕ್ಕೆ ಬಾಂಡೆ ತಿಕ್ತಿ. ನಾ ಇಲ್ಲೇ ಕೂತ್ ನಿನಗೆ ಅಡುಗೆ ಮಾಡೋದು ಹೇಳ್ಕೊಡ್ತೀನಾ. ಹೋ ಅವು ಬಾಂಡೆ ಒಯ್ಯಪ್ಪ. ಸ್ವಲ್ಪ ತಾತ ತೊಳ್ಕೊಂಡ್ ಬಾ. ನಿನ್ನ ಕುಂದ್ರ ಸ್ಕೂಲ್ ಮಾಡಿ ಹಾಕ್ಲಕ್ಕ ನನಗೆ ನೀ ಮನಿ ಯಾಳ ಮಾಡಿದ್ರಿ. ನಿನಗೆ ಹ್ಯಾಂಗ ಸಾಲಿ ಬಿಟ್ಟು ನನ್ನ ಕೈಯಾಗ ಕೆಲಸ ಮಾಡ್ಲಕತ್ತೀವಿ ನನಗೆ ಗೊತ್ತದ. ನಿನಗೆ ಸಾಲಿ ಬಿಡಿಸೇಬೇಕು. ಕಲ್ಲವಕ್ಕನ ಕಲ್ಲವ ಮಲ್ಲವಕ್ಕನ ಮಲ್ಲವ ಅವನ ಹನುಮಂತದ್ರ ಹೊಲಕ್ಕೆ ಬಂದೀನಿ. ಸುಲಗಾಯನ ಮನಗಂಡ ಬಿತ್ಯಾನ ನೋಡೋದು ಒಂದಿಟ್ಟು ಸುಲಗಾಯಿರ ನನ್ನ ಹೆಂಡತಿಗೆ ಒಯ್ದು ಕೊಟ್ರ ಆಯ್ತು ನೋಡೋಣತ್ತ. ಹಾ ನಡಿಯಪ್ಪ. ಏನು ಮನ್ಯರ ಹನುಮಂತ ಮದುವೆ ಆಗ್ಯಾನ. ಅವನ ಮಗ ಯಾಕೆ ಮುಸುರಿ ತಿಕ್ಕಾಕತ್ತಾನ ಇಲ್ಲಿ? ಪಾಪ ಹುಡುಗ ಯಾಕೆ ತಿಕ್ಕಾಕತ್ತಾನ? ಹನುಮಂತರ ಹೆಂಡತಿರ ಎಲ್ಲಿ ಹೋಗ್ಯಾಳು ಏನು? ಇವ್ ಹನುಮಂತರ ಎಲ್ಲಿ ಹೋಗ್ಯಾನ? ಹುಡುಗ ಯಾಕೆ ಮುಸುರಿ ತಿಕ್ಕಾಕತ್ತಾನ? ಇವತ್ತು ನಡಿ ಹೋಗಿ ಕೇಳ್ಬಿಡಮ್ ಯಾಕೆ ಸಿಕ್ಕಾಕತ್ತಾನ ಅನ್ನೋದು. ಯಾಕೆ ಅಲ್ಲಿ ದೋಸ್ತನ ಮಗ ಅಲ್ಲ ಸಂಗು. ಯಾಕೆ ನಿಮ್ಮ ಅಪ್ಪ ಎಲ್ಲಿ ಹೋಗ್ಯಾರ? ನೀ ಏನು ಬಾಂಡೆ ತಿಕ್ಕೋತ್ ಕೂತಿಯಲ್ಲ, ಸಾಲಿಗೆ ಹೋಗಲ್ಲ ಏನು? ಇಲ್ಲ ಕಕ್ಕ, ಸಾಲಿಗೆ ಹೋಗ್ತೀನಿ. ನಮ್ಮ ಅವ್ವಾಗ ಕಾಲು ಭಾಳ ನುಸಾಕತ್ತೇವತ್ತ. ಅದಕ್ಕೆ ನಮ್ಮ ಅವ್ವ 1-2 ತಿಕ್ಕೊಂಬಾಪ ಅಂದ್ ಕಕ್ಕ. ಅದಕ್ಕೆ ತಿಕ್ಕಾಕ್ತೀನಿ. ಇದನ್ನ ತಿಕ್ ಹೋಗ್ತೀನಿ ಕಕ್ಕ. ಅಲ್ಲೋ ಸಂಗು, ಇವ್ 2 ಬಾಂಡೆ ಕಲ್ಲಾಗ ಸಾಲಿಗೆ ಬಿಡ್ತೀಯನ? ಬಡ 2 ಬಾಂಡೆ ತಿಕ್ಕಿಸಿನ ಸಾಲಿಗೆ ಹೋದ್ರೆ ಹೊಕ್ಕಿಲ್ಲೋ? ಇಲ್ಲ ಕಕ್ಕ ಹೋಗ್ತೀನಿ. ಆದ್ರ ಮನ್ಯಾಗ ಕೆಲಸ ಭಾಳ ಅದಾವು. ಅವಾಗೂ ಆರಾಮಿಲ್ಲಲ್ಲ. ಅದಕ್ಕೆ ಸ್ವಲ್ಪ ಅಪ್ಪಾಗ ಮುತ್ಯಾಗ ಅಡಿಗೆ ಮಾಡಿ ಹೋಗ್ತೀನಿ ಕಕ್ಕ. ಅಲ್ಲೋ ಸಂಗು, ನೀ ಅಡಿಗೆ ಮಾಡೋದಿತ್ತಂದ್ರೆ ನಿಮ್ಮ ಅಪ್ಪ ಯಾಕೆ ಮತ್ತೊಂದು ಮದುವೆ ಆಗಿ ಬರ್ತಿದ್ದ? ಅಲ್ಲೋ ನಿನಗೆ ಅಡಿಗೆನೇ ಬರಂಗಿಲ್ಲ ಸಂಗು, ನೀ ಅಡಿಗೆ ಹೆಂಗ್ ಮಾಡ್ತೀವಪ್ಪಿ? ಇಲ್ಲ ಕಕ್ಕ, ಅವ್ವ ಹೇಳ್ಕೊಡ್ತೀನಿ ಅಂದಾಳ, ಅಡಿಗೆ ಮಾಡ್ತೀನಿ. ಈ ಹುಡುಗಗ ಅವ್ರವ್ವ ಅಡಿಗೆ ಮಾಡೋದು ಹೇಳ್ಕೊಡ್ತೀನಿ ಅನ್ನತ್ತಾಳ. ಆದ್ರ ಹತ್ರ ಪಾಲಿಂದ ಅವ್ರು ಅವನೇ ಮಾಡಿದ್ರ ಆಗ್ತದಲ್ಲ. ಹಾ ಈ ಶುರುವಾಗ ಏನೋ ಒಂದ್ ಮಸಲ ತೆಗೈತಿ. ತಮ್ಮ ನಿಮ್ಮ ಅಪ್ಪ ಎಲ್ಲಿಗೇನ? ಹೊಲ್ದಾಗ ಹೋಗ್ಯಾನ ಕಕ್ಕ. ಹೊಲ್ದಾಗ ಏನಪ್ಪ? ಆಯ್ತು ನಿಮ್ಮ ಅಪ್ಪಗಿಟ್ಟು ಭೇಟಿಯಾಗಿ ಬರ್ತೀನಿ ತಮ್ಮ.